ಈ ಯುದ್ಧವನ್ನ 5 ವರ್ಷಗಳ ಕಾಲ ಬೇಕಾದರೂ ಎದುರಿಸುವ ತಾಕತ್ತು ಇರಾನ್ಗಿದೆ. ಭಾರತದ ಕುರಿತಾಗಿ ಮೊದಲ ಪುಸ್ತಕ ಬರೆದಿದ್ದ ಆಯತುಲ್ಲಾ ಅಲಿ ಖಾಮಿನೈ. ಹಾಲು ರೊಟ್ಟಿ ಖರೀದಿಸಲು ಸ್ನೇಹಿತರಿಂದ ಸಾಲ ಪಡಿತಾ ಇದ್ದ ಮುಜ್ತಬಾ ಖಾಮಿನೈ ಅವರನ್ನ ಪ್ರಶಂಸಿಸಿದ ಸಹಪಾಠಿ ಡಾಕ್ಟರ್ ಇಲಾಹಿ. ಸರ್ವೋಚ್ಚ ನಾಯಕರ ಭಾರತದ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಾಜಿದ್ ಹಕೀಂ ಇಲಾಹಿ ಸಂದರ್ಶನ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಭೀಕರ ಸ್ವರೂಪ ಪಡಿತಾ ಇದೆ. ಈ ಯುದ್ಧ ಕೇವಲ 2 ದೇಶಗಳ ನಡುವಿನ ಹೋರಾಟವಾಗಿ ಉಳಿದಿಲ್ಲ, ಬದಲಾಗಿ ಇಡೀ ಜಗತ್ತಿನ ಮೇಲೆ, ವಿಶೇಷವಾಗಿ ಭಾರತದ ಮೇಲೆ ತೀವ್ರ ಪರಿಣಾಮ ಬೀರ್ತಿದೆ. ಈ ಕಠಿಣ ಸಮಯದಲ್ಲಿ ಇರಾನ್ ಸರ್ವೋಚ್ಚ ನಾಯಕರ ಭಾರತದ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಾಜಿದ್ ಹಕೀಂ ಇಲಾಹಿ ಅವರು ವಿಶೇಷ ಸಂದರ್ಶನ ನೀಡಿದ್ದು 10 ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸಂದರ್ಶನದ ಆರಂಭದಲ್ಲಿ ಪ್ರಸಕ್ತ ಸಂಘರ್ಷದ ಹಾದಿಯ ಬಗ್ಗೆ ಮಾತಾಡಿದ ಅವರು, ಈ ಯುದ್ಧ ಜಾಗತಿಕ ಇಂಧನ ಬೆಲೆಗಳ ಮೇಲೆ ಮತ್ತು ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಪರಿಣಾಮ ಬೀರ್ತಿರೋದನ್ನ ಒಪ್ಪಿಕೊಂಡಿದ್ದಾರೆ. ನಾವು ಎಂದಿಗೂ ಯುದ್ಧವನ್ನ ಬಯಸಿದವರಲ್ಲ. ಈ ಪ್ರದೇಶದಲ್ಲಿ ಶಾಂತಿ ಇರಲಿ ಅಂತ ನಮ್ಮ ನೆರೆ ರಾಷ್ಟ್ರಗಳಿಗೂ ನಾವು ಸಂದೇಶ ನೀಡಿದ್ವಿ. ಆದರೆ ನಾವು ಮಾತುಕತೆಯ ಮೇಜಿನ ಮೇಲಿದ್ದಾಗಲೇ ನಮ್ಮ ಮೇಲೆ ದಾಳಿ ಮಾಡಲಾಯಿತು. ಈ ಯುದ್ಧವನ್ನ ಪ್ರಚೋದಿಸಿದ್ದು ಮತ್ತೊಂದು ಪಾಳೆಯ ಅಂತ ಅವರು ನೇರವಾಗಿ ಅಮೆರಿಕದ ವಿರುದ್ಧ ಆರೋಪ ಮಾಡಿದ್ದಾರೆ. As you know, we didn't want war. And several times we tried to avoid the region of any type of war. Even we inform our neighbors that they have to try to avoid the region from this war, and the region cannot tolerate any more war in this region, Middle East. And we started negotiate with them, and while we were on the table of negotiation, they attacked us and they initiated this war. ಹಾರ್ಮುಜ್ ಜಲಸಂಧಿ ಭೌಗೋಳಿಕವಾಗಿ ಅತ್ಯಂತ ಮಹತ್ವದ ತಾಣವಾಗಿದ್ದು, ಇಲ್ಲಿನ ಯಾವುದೇ ಅಸ್ಥಿರತೆ ಜಗತ್ತಿನಾದ್ಯಂತ ಅನಿಲ ಮತ್ತು ಪೆಟ್ರೋಲ್ ಕೊರತೆಗೆ ಕಾರಣ ಆಗತ್ತೆ. ಆದರೆ ಈ ಸಂಕಷ್ಟಗಳಿಗೆ ಇರಾನ್ ಕಾರಣವಲ್ಲ, ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವುದು ನಮಗೆ ಅನಿವಾರ್ಯವಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಜಗತ್ತಿನ ನಾಯಕರು ಅಮೆರಿಕದ ಮೇಲೆ ಒತ್ತಡ ಹೇರಿ ಈ ಯುದ್ಧ ನಿಲ್ಲಿಸಬೇಕು ಅಂತ ಅವರು ಕರೆ ನೀಡಿದ್ದಾರೆ. Actually, war has a lot of cost, whether within the region and Middle East, and sometimes because of this unique place of this place is very unique and a strategic place, which is Strait of Hormuz. So a lot of people, a lot of countries, and global suffering and conflict will come. So these global problems and conflict is not from Iran, but is created by other side. And we are not happy with the suffering of other people, the shortage of gas, the shortage of petrol, the shortage of oil, but we have to defend ourselves. We don't have any other option. We have to defend ourselves, and this is the duty and responsibility of the leaders of the world to put pressure to the other side, the United States, and they ask them, please, we are suffering, and stop this war. ಭಾರತದ ವಿಚಾರಕ್ಕೆ ಬಂದ್ರೆ, ಇರಾನ್ ಭಾರತಕ್ಕೆ ವಿಶೇಷ ರಿಯಾಯಿತಿ ನೀಡುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ಭಾರತೀಯರಲ್ಲಿ ಹೆಚ್ಚಿನ ಜನ ಇರಾನ್ ಪರವಾಗಿದ್ದಾರೆ ಮತ್ತು ನ್ಯಾಯದ ಪರವಾಗಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದ ದಾಳಿಯಿಂದ ಹಾನಿಗೊಳಗಾದ ಇರಾನ್ ಶಾಲೆಗಳು ಮತ್ತು ಮಕ್ಕಳ ಬಗ್ಗೆ ಭಾರತೀಯರು ತೋರಿಸಿದ ಸಹಾನುಭೂತಿಯನ್ನ ಇರಾನ್ ಜನರಿಗೆ ತಲುಪಿಸಲಾಗಿದೆ ಅಂತ ಅವರು ತಿಳಿಸಿದ್ರು. ಪ್ರಮುಖವಾಗಿ ಭಾರತದಲ್ಲಿ ಎದುರಾಗಿರುವ ಇಂಧನ ಕೊರತೆಯನ್ನ ನೀಗಿಸಲು ಸಾಧ್ಯವಾದಷ್ಟು ಬೆಂಬಲ ನೀಡುವಂತೆ ಇರಾನ್ ಸರ್ಕಾರ ತನ್ನ ಜನರಿಗೆ ಮತ್ತು ಭಾರತದಲ್ಲಿರುವ ರಾಯಭಾರ ಕಚೇರಿಗೆ ಸೂಚನೆ ನೀಡಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತೀಯ ಹಡಗುಗಳು ಸುರಕ್ಷಿತವಾಗಿ ಸಾಗಲು ಇರಾನ್ ರಾಯಭಾರ ಕಚೇರಿ ಈಗಾಗಲೇ ವ್ಯವಸ್ಥೆ ಕಲ್ಪಿಸಲು ಶ್ರಮಿಸುತ್ತಿದೆ ಅಂತ ಮಹತ್ವದ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. What I saw here from India, I can say the majority heart of Indians people are with Iran. They condemned the oppression. They follow justice, and they don't want war. Even I can say they are against the war, and they show their loyalty with the oppressed people, even with the children of the girls' school, and that school which is attacked by United States, and they show their sympathy, their solidarity. We informed our people in Iran the sympathy and solidarity of our brothers and sisters in India, and we said that now also they are suffering from
shortage of gas, shortage of petrol, and they have to provide them and help them and support them. And as well as our embassy also tried several times to help this issue and to solve the problem for our dear brothers and sisters in India. Our embassy tried to provide opportunity for some Indian ships to across the Strait of Hormuz. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಇಲಾಹಿ, ಇರಾನ್ ಮಾತುಕತೆಗೆ ಬಯಸ್ತಿದೆ ಅಂತ ಟ್ರಂಪ್ ಹೇಳ್ತಿರೋದು ಸುಳ್ಳು. ಈ ಕ್ಷಣದಲ್ಲಿ ಇರಾನ್ ಯಾವುದೇ ಮಾತುಕತೆಗೆ ಸಿದ್ಧವಿಲ್ಲ. ಈ ಹಿಂದಿನ ಮಾತುಕತೆಗಳ ಸಮಯದಲ್ಲಿ ಅಮೆರಿಕ ನಮಗೆ ದ್ರೋಹ ಬಗೆದು ದಾಳಿ ನಡೆಸಿದೆ. ಹಾಗಾಗಿ ನಾವು ಅವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಈ ಯುದ್ಧ ಎಷ್ಟು ಕಾಲ ನಡೀಬಹುದು ಅನ್ನೋ ಪ್ರಶ್ನೆಗೆ 5 ವರ್ಷ ನಡೆದ್ರೂ ನಾವು ಎದುರಿಸೋಕೆ ಸಿದ್ಧ. 8 ವರ್ಷಗಳ ಕಾಲ ನಡೆದ ಇರಾನ್-ಇರಾಕ್ ಯುದ್ಧದ ಅನುಭವ ನಮಗಿದೆ. ಇರಾನ್ನ ಬೀದಿಗಳಲ್ಲಿ ಜನ ರಕ್ತ ನೀಡೋಕೆ ಸಿದ್ಧರಿದ್ದಾರೆ ಹೊರತು ತಮ್ಮ ಭೂಮಿಯನ್ನ ಬಿಟ್ಕೊಡೋಕೆ ಸಿದ್ಧರಿಲ್ಲ ಅಂತ ಹೇಳಿದ್ದಾರೆ. I don't know any deadline for this war, but what I know is that Iran is ready to continue this war up to end, even for 5 years. And we have experience in the war. We had 8 years experience the war between Iran and Iraq at that time, and we are ready. And if you go to the street of Iran, you will see the old people are there, and they are chanting for retaliation, and they say we are ready to give our blood, but we are not ready to give our land. ಇರಾನ್ ಮತ್ತು ಭಾರತದ ನಡುವಿನ ಐತಿಹಾಸಿಕ ಸಂಬಂಧದ ಬಗ್ಗೆನೂ ಅವರು ಸುದೀರ್ಘವಾಗಿ ಮಾತಾಡಿದ್ದಾರೆ. ಎರಡೂ ದೇಶಗಳ ನಡುವೆ 5,000 ವರ್ಷಗಳ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಬಂಧ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರಿಗೆ ಭಾರತದ ಬಗ್ಗೆ ಅಪಾರ ಗೌರವ ಇದ್ದು, ಅವರು ತಮ್ಮ ಮೊದಲ ಪುಸ್ತಕವನ್ನೇ ಭಾರತದ ಕುರಿತು ಬರೆದಿದ್ರು ಅಂತ ಡಾಕ್ಟರ್ ಇಲಾಹಿ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. As you know, the relationship between Iran and I can say friendship between Iran and India rooted to more than 5,000 years. Iranian connected to Indians through cultural, through civilization, through philosophy and spirituality. And you know, the late our supreme leader Ayatollah Uzma Sayyid Ali Khamenei, the first book he wrote about India, and it's in 2 volumes. We have it here. This means that he loves and he loved India, and several times he was insisting on the good collaboration and cooperation between Iran and India. ಪ್ರಧಾನಿ ಮೋದಿ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇರಾನ್ ನಾಯಕರೊಂದಿಗೆ ನಡೆಸುತ್ತಿರುವ ಮಾತುಕತೆಗಳು ಸಕಾರಾತ್ಮಕವಾಗಿವೆ. ಇರಾನ್ ಮತ್ತು ಭಾರತದ ನಡುವೆ ಯಾವುದೇ ದೊಡ್ಡ ಸಂಘರ್ಷವಿಲ್ಲ ಮತ್ತು ಮುಂದೆಯೂ ಈ ಸ್ನೇಹ ಮುಂದುವರಿಯಲಿದೆ ಅನ್ನೋ ಆಶಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ನೇಮಕವಾಗಿರುವ ಇರಾನ್ನ ಹೊಸ ಸರ್ವೋಚ್ಚ ನಾಯಕರ ಬಗ್ಗೆನೂ ಅವರು ಆಪ್ತ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಅತ್ಯಂತ ಸರಳ ಜೀವಿ. ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಅವರ ಬಳಿ ಕಾರು ಅಥವಾ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಸಾತ್ವಿಕ ಜೀವನ ನಡೆಸುತ್ತಿದ್ದಾರೆ. ಆದರೆ ಆಡಳಿತ ಮತ್ತು ಜ್ಞಾನದ ವಿಷಯದಲ್ಲಿ ಅವರು ಅತ್ಯಂತ ಪ್ರತಿಭಾವಂತರು ಅಂತ ಹೊಗಳಿದ್ದಾರೆ. ಅಲ್ಲದೆ ಮುಜ್ತಬಾ ಖಾಮಿನೈ ತನ್ನ ಸಹಪಾಠಿ ಅಂತ ಅವರು ನೆನಪು ಮಾಡಿಕೊಂಡ್ರು. ನಾನು ಸ್ವತಃ ನೋಡಿರುವಂತೆ ಮುಜ್ತಬಾ ಖಾಮಿನೈ ಅವರು ಹಲವು ಬಾರಿ ಮಾಂಸ, ಹಾಲು ಅಥವಾ ರೊಟ್ಟಿ ಖರೀದಿ ಮಾಡೋಕ್ಕೂ ಕೂಡ ಅವರ ಸ್ನೇಹಿತರಿಂದ ಹಣವನ್ನ ಸಾಲವಾಗಿ ತೆಗೆದುಕೊಳ್ತಿದ್ದ ಸಂದರ್ಭಗಳಿದ್ವು. ಒಮ್ಮೆ ನಾನವರ ಜೊತೆ ಇದ್ದಾಗ ಒಂದು ಉಡುಪನ್ನ ಖರೀದಿ ಮಾಡೋಣ ಅಂತ ಹೇಳಿದ್ದೆ. ಅದರ ಬೆಲೆ ಸುಮಾರು 30 ರಿಯಾಲ್ ಆಗಿತ್ತು. ಆದ್ರೆ ಅವರು ಹೇಳಿದ್ದು, ನನ್ನ ಬಳಿ ಅಷ್ಟು ಹಣ ಇಲ್ಲ, ನಾನು ಕೇವಲ 10 ರಿಯಾಲ್ನ ಉಡುಪನ್ನಷ್ಟೇ ಖರೀದಿ ಮಾಡ್ತೀನಿ ಅಂತ ನೂತನ ಸರ್ವೋಚ್ಚ ನಾಯಕನನ್ನ ಡಾಕ್ಟರ್ ಇಲಾಹಿ ನೆನಪಿಸಿಕೊಂಡಿದ್ದಾರೆ. Yes, I had privilege to have very close friendship with him for several years. He is from his personal life. He is very, we call it zahid. Is very pure. Never he uses anything from the government. I remember several times for his cost of his life, he was borrowing money from his friends. He doesn't have house. He lives in rented house at the up to now, and also he doesn't have car, and also he doesn't have bank account. I said several times, I saw he was borrowing money for buying meat, milk, bread, and also
Even sometimes I was with him and I asked him to buy this dress, which was 30 riyals in Saudi Arabia. He was saying, I don't have this amount, I'm going to buy only 10 riyals. ಕೊನೆಯದಾಗಿ ಅಮೆರಿಕ ಇರಾನ್ನ ಮಿಲಿಟರಿ ಶಕ್ತಿಯನ್ನ ನಾಶ ಮಾಡಿದೆ ಅನ್ನೋ ಸುದ್ದಿಯನ್ನ ಅವರು ತಳ್ಳಿ ಹಾಕಿದ್ದಾರೆ. ಒಬ್ಬ ಕಮಾಂಡರ್ ಮೃತಪಟ್ಟರೆ ಅವರ ಜಾಗಕ್ಕೆ ಬರೋಕೆ ಸಾವಿರಾರು ಜನ ಸಿದ್ಧರಿದ್ದಾರೆ. ಇರಾನ್ ಒಂದು ವ್ಯವಸ್ಥೆಯ ಮೇಲೆ ನಡೀತಿದೆ, ಅದು ವ್ಯಕ್ತಿಗಳ ಮೇಲೆ ಅವಲಂಬಿತವಾಗಿಲ್ಲ. 9 ಕೋಟಿ ಇರಾನಿಯನ್ನರೂ ನಾಯಕರೇ ಅಂತ ಹೇಳಿದ್ದಾರೆ. Yes, they killed a lot and Iranians, but Iranians are alive, and if one be martyred and killed, the second one will come. They cannot kill 90 million Iranians because 90 million Iranians are leaders. They killed, yes, some our commanders and generals, but nothing happens because Iran is working and based on the system. And we have very, very good systems, and in each position there are, I don't know, 5-6 persons. If the first one is killed, the second one will come and takes over it. ತೈಲ ಕ್ಷೇತ್ರಗಳ ಮೇಲಿನ ದಾಳಿ ಜಾಗತಿಕ ಸಂಕಷ್ಟಕ್ಕೆ ನಾಂದಿ ಹಾಡಲಿದೆ ಅಂತ ಎಚ್ಚರಿಸಿದ ಅವರು ಭಾರತಕ್ಕೆ ಮಾತ್ರ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ್ದಾರೆ. ಆದರೆ ಇರಾನ್ ವಿರುದ್ಧ ಯುದ್ಧ ಮಾಡುವ ರಾಷ್ಟ್ರಗಳಿಗೆ ಬೆಂಬಲ ನೀಡುವ ಹಡಗುಗಳಿಗೆ ನಿರ್ಬಂಧ ಇರಲಿದೆ ಅನ್ನೋ ಸೂಚನೆಯನ್ನೂ ನೀಡಿದ್ದಾರೆ. And Iran wants to provide opportunities for other countries except those countries who are fighting with us. And yes, the oil and the ships which support our enemies, that they are not allowed to go. But the other countries, they should not be suffered. And Iran also doesn't want this. So will there be safe passage for Indian ships? We hope so. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.